ಒಂದು ಇಟ್ಕೊಂಡು ಕಪ್ನಂತದಿಲ್ವೇ ಇವತ್ತು ನಂದು ಸೀಮಂತ ಈ ಥರ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನ. ನಮ್ಮ ಅಕ್ಕ ರೆಡಿ ಮಾಡ್ತಿರೋದು ನಮ್ಮ ಸಿಸ್. ಹಾಯ್ ಫ್ರೆಂಡ್ಸ್. ಸ್ವಲ್ಪ ಫುಲ್ ಕವರ್ ಮಾಡೋಕ್ಕೆ ಒಂದು ನಿಮಿಷ. ಇದು ನಮ್ಮ ಸಿಕ್ಸು ಬ್ರೈಡಲ್ ಮೆಹಂದಿ. ಅದು ಮಾಮ್ ಟು ಬಿ ಡ್ಯಾಡ್ ಟು ಬಿ ತೋರ್ಸ್. ಮಾಮ್ ಟು ಬಿ ಡ್ಯಾಡ್ ಟು ಬಿ. ಕಾಣಿಸ್ತಿಲ್ಲಮ್ಮ. ಹಿಂಗಿಡಿ ಹಿಂಗೆ. ಹಾಂ ಶೋಭಾ ಹೂವ ಸಮೇತ ಇದು ಸಮೇತ ಕಟ್ಬಿಡ್ಲ ಇಲ್ಲ. ಬರಲಿ ಇತ್ ಕಡೆ ಬಾ. ವೆರಿ ಗುಡ್. ಇದು ನೀವು ಈ ಥರ ಮಾಡಿ. ಸೀಮಂತ ಶಾಸ್ತ್ರ ಈ ಥರ ನಡೀತಿದೆ. ನನಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಸಪೋರ್ಟಿವ್ ಆಗಿ ಚೆನ್ನಾಗಿ ಸೀಮಂತ ಮಾಡಿದ್ರು. ನಾನು ತುಂಬ ಥ್ಯಾಂಕ್ಸ್ ಹೇಳೋದು ನನ್ನ ತಮ್ಮನಿಗೆ, ಅಮ್ಮನಿಗೆ ಮತ್ತು ಅಪ್ಪನಿಗೆ. ಯಾಕಂದರೆ ಅಲ್ಲಿ ತುಂಬ ಜನ ಹೇಳಿದ್ರು ಎರಡನೇ ಪಾಪು ಸೀಮಂತ ಬೇಡ ಅಂತ. ಬಟ್ ಯಾರ ಮಾತು ಕೇಳ್ದಂಗೆ ನಮ್ಮ ಅಪ್ಪರು ಮದುವೆ ಅಂತೂ ಚೆನ್ನಾಗಾಗಿಲ್ಲ. ಫಸ್ಟ್ನೇ ಪಾಪುಗಂತೂ ಸೀಮಂತ ಮಾಡಿಲ್ಲ. ಇದನ್ನದು ಚೆನ್ನಾಗಿ ಮಾಡಬೇಕು ಅವಳ ಆಸೆ ಪ್ರಕಾರ ಅಂತ ಮಾಡಿದ್ರು. ಎಲ್ಲರೂ ನಾವು ಹೇಳ್ದು ಎಲ್ಲ ಫ್ಯಾಮಿಲಿಗಳು ಬಂದಿದ್ದರು, ನಮಗೆ ಬ್ಲೆಸ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ನಾನು ನನ್ನಂಥವ್ರಿಗೆ ಸಜೆಷನ್ ಮಾಡೋದೇನಂತಂದರೆ, ಯಾರಾದರೂ ಹೇಳ್ತಾರೆ ಮಾಡಿಸ್ಕೋಬಾರ್ದು ಅಂತ. ಬಟ್ ಅದು ನಿಮ್ಮ ಮತ್ತು ಪಾಪು ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಆಸೆ ಅನ್ನೋದು. ಸೊ ಯಾರಾದರೂ ಸೀಮಂತ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ. ಎರಡನೇ ಪಾಪುಗೆ ಮಾಡಿದ್ರೆ ಹಂಗಾಗುತ್ತೆ ಹಿಂಗತ್ತೆ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ರಾಘವೇಂದ್ರ ಸ್ವಾಮಿ ದಯೆಯಿಂದ ನನ್ನ ಸೀಮಂತ ಶಾಸ್ತ್ರ ತುಂಬಾ ಚೆನ್ನಾಗಾಯಿತು. ನಮ್ಮ ಸೀಮಂತಕ್ಕೆ ಬಂದಿರೋ ಎಲ್ಲ ಫ್ಯಾಮಿಲಿಗೂ ಥ್ಯಾಂಕ್ ಯು. ಮತ್ತು ಏನು ಹೇಳೋದು, ತುಂಬಾ ಖುಷಿ ಆಗ್ತಿದೆ ಅಷ್ಟೇ ನಾನು ಹೇಳೋದು. ಹೀಗೆ ಎಷ್ಟು ಆರೋಗ್ಯವಾಗಿ ನಮ್ಮ ಪಾಪು ಮತ್ತು ನಾನು ಒಂದು ಸೆಕ್ಷನ್ ಅನ್ನೋದು ಆಗಿಬಿಟ್ರೆ ಸಾಕು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. 3 ಗಂಟೆ ನಾನು ಊಟ ಮಾಡಿದಾಗ. ಆಮೇಲೆ ಪಾಪುದು ಬಾಯ್ ಆರ್ ಗರ್ಲ್ ಇದು ಬರುತ್ತಲ್ಲ, ಅದರಲ್ಲಿ ಪಿಂಕ್ ಜಾಸ್ತಿ ಬಂದಿತ್ತು. ನೋಡೋಣ ರಾಘವೇಂದ್ರ ಸ್ವಾಮಿ ದಯೆಯಿಂದ ಚೆನ್ನಾಗಿ. ಆದರೆ ಈ ವಿಡಿಯೋ ನೋಡಿರೋ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.